ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಸರ್ಕಾರಿ ನೌಕರರಿಗೆ ಕಡ್ಡಾಯ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಆಗೋದು ಕಡ್ಡಾಯ ಅಂತ ಅನೌನ್ಸ್ ಮಾಡಿದರು. ಸೊ ಅದರ ದಿನಾಂಕವನ್ನು 2023 ಡಿಸೆಂಬರ್ 2023ಕ್ಕೆ ಕೊನೆಗೊಳಿಸಿದರು. ಸೊ ಈಗ ಮತ್ತೆ ಅದೇ ಡೇಟನ್ನು ಮುಂದೂಡಲಾಗಿದೆ. ಸೊ ಯಾಕೆಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನು ಸರಿಸುಮಾರು 2 ಲಕ್ಷ ಸರ್ಕಾರಿ ನೌಕರರು ಈ ಪರೀಕ್ಷೆಯನ್ನು ಪಾಸ್ ಆಗಿಲ್ಲ. ಸೊ ಅಂಥವರೆಲ್ಲ ಹೋಗಿ ಈಗ ಸರ್ಕಾರಿ ನೌಕರರ ಸಂಘದಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಕ್ಕೆ ಅದೇ ನೌಕರರ ಸಂಘ ಈಗ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಈಗ ಮತ್ತೆ ಡೇಟನ್ನು ಮುಂದೂಡಲಾಗಿದೆ. ಸೊ ಅದು ಯಾವ ಡೇಟು ಮುಂದೂಡಲಾಗಿದೆ, ಸೊ ಏನು ಅಂತ ಅಧಿಕೃತ ಅಧಿಸೂಚನೆ ಬಂದಿದೆ ಸ್ನೇಹಿತರೆ, ಎಲ್ಲಿ ತನಕ ಮುಂದೂಡಲಾಗಿದೆ. ಸೊ ಇದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ. ನೀವು ಮಾಡಬೇಕಾದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ನೋಡಿ ಸ್ನೇಹಿತರೆ, ಇದು ಫೆಬ್ರವರಿ 7ನೇ ತಾರೀಕು ಹೊರಡಿಸಿರ್ತಕ್ಕಂಥ ಇದೊಂದು ಅಧಿಕೃತ ಅಧಿಸೂಚನೆಯಾಗಿದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ 1978 ಅಂದರೆ ಇದರಂತೆ 8ನೇ ಪ್ರಕರಣದೊಂದಿಗೆ ಓದಲಾದಂತೆ 3ನೇ ಪ್ರಕರಣದ 1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ರಚಿಸಿರುವ ಕರ್ನಾಟಕ ನಾಗರಿಕ ಸೇವಾ, ಸೊ ಅಂದರೆ ಅದನ್ನು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಅಂತಲೇ ಕರೀತಾರೆ, 2012ಕ್ಕೆ ತಿದ್ದುಪಡಿ ಮಾಡುವ ಸಲುವಾಗಿ ಈ ಕೆಳಗಿನ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3ನೇ ಪ್ರಕರಣದ 2ನೇ ಉಪಪ್ರಕರಣದ ಎ ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಇದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ಸೂಚಿಸಲಾಗಿದೆ. ನೋಡಿ ಸ್ನೇಹಿತರೆ, ತಿದ್ದುಪಡಿಗೋಸ್ಕರ ಇದನ್ನು ಹೊರಡಿಸಿರ್ತಕ್ಕಂಥದ್ದು. ಸದರಿ ಕರಡು ನಿಯಮಗಳಿಗೆ ಸಂಬಂಧಪಟ್ಟಂತೆ ಮೇಲೆ ಗೊತ್ತುಪಡಿಸಿದ ಅವಧಿ ಕೊನೆಗೊಳ್ಳುವ ಮುಂಚೆ, ಅಂದರೆ 15 ದಿನಗಳಂತ ಕೊಟ್ಟಿದ್ದಾರಲ್ಲ, ಸೊ ಈ ಅವಧಿ ಮುಗಿಯುವ ಮುಂಚೆ ನೋಡಿ, ಯಾರೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ. ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ಸೊ ಏನು ತಿದ್ದುಪಡಿ, ದಿನಾಂಕವನ್ನು ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಅಂತ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕರಡು ನಿಯಮಗಳು ಅಂತ ಶೀರ್ಷಿಕೆ ಮತ್ತು ಪ್ರಾರಂಭದಲ್ಲಿ ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂತ 2024 ಎಂದು ಕರೆಯತಕ್ಕದ್ದು. ಸೊ ಈ ತಿದ್ದುಪಡಿಯನ್ನು ನೋಡಿ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2024 ಅಂತ ಈಗ ತಿದ್ದುಪಡಿ ಮಾಡಬೇಕು ಅಂತ ಮೊದಲನೇ ತಿದ್ದುಪಡಿ. ಹಾಗೆ ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. ಹಾಗೆ 2ನೇ ತಿದ್ದುಪಡಿ ನೋಡಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2012 ಇದರಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳಿಂದ ಉಲ್ಲೇಖಿಸಲಾಗಿದೆ. ನಿಯಮ 2ರಲ್ಲಿ ದಿನಾಂಕ 31/12/2023 ಅಂತ ಇತ್ತು ಸ್ನೇಹಿತರೆ. ನೋಡಿ, ಒಳಗೆ ಎಂಬ ಪದವನ್ನು ಈಗ ಪದ ಮತ್ತು ಅಂಕಿಅಂಶಗಳನ್ನು ಅದರ ಬದಲಿಗೆ ನೋಡಿ ದಿನಾಂಕ 31/12/2024 ಒಳಗೆ ಅಂತ ತಿದ್ದುಪಡಿ ಮಾಡಬೇಕು ಅಂತ ಈಗ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು 1/1/2024ರಿಂದನೇ ಜಾರಿಗೆ ಬಂದಿದೆ ಎಂದು ಭಾವಿಸಿ ಪ್ರತಿಷ್ಠಾಪಿಸತಕ್ಕದ್ದು. ಸೊ ಜನವರಿ 1ನೇ ತಾರೀಕಿಂದನೇ ಇದು ಜಾರಿಗೆ ಬಂದಿದೆ ಅಂತ ಭಾವಿಸಿ ಇದನ್ನು ಪ್ರತಿಷ್ಠಾಪಿಸಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ದಿನಾಂಕ 31/12/2023 ತನಕ ಅಂತ ಇದ್ದಿದ್ದನ್ನು ಈಗ 31/12/2024 ನೀವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡತಕ್ಕದ್ದು ಅಂತ ಈಗ ತಿದ್ದುಪಡಿನ ಮಾಡಲಾಗಿದೆ. ಇದರ ಮುಂದುವರಿದ ಭಾಗ ನೋಡಿ, ಎಲ್ಲ ಕಡೆನೂ ಅದೇ ರೀತಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ನೋಡಿ, ನಿಯಮ 3ಕ್ಕೆ ತಿದ್ದುಪಡಿ, ಇಲ್ಲೂ ಸಹ ನೋಡಿ ದಿನಾಂಕವನ್ನು ಬದಲಾಯಿಸಿ ಕೊಟ್ಟಿದ್ದಾರೆ. ನೋಡಿ, ದಿನಾಂಕ 31/12/2023 ಮತ್ತು 31/12/2024. ಸೊ ಎಲ್ಲ ಕಡೆನೂ ಅದೇ ರೀತಿ ತಿದ್ದುಪಡಿ ಮಾಡಿರೋದ್ರಿಂದ ನಿಮಗೆ ಈಗ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಆಗಲಿಕ್ಕೆ ಡಿಸೆಂಬರ್ 31 ತನಕನೂ ಕಾಲಾವಕಾಶ ಇದೆ. ಸೊ ಯಾರ್ಯಾರೆಲ್ಲ ಇನ್ನೂ ಪಾಸ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ತಕ್ಷಣದಲ್ಲೇ ನೀವು ಕಾರ್ಯಮುಖರಾಗಬೇಕು, ಪಾಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.